ಸೊ ಗೋವಾಗೆ ಹೋಗಿ ಬಂದಿದ್ದೀವಲ್ಲ, ಅಲ್ಲಿ ನೋಡಿ ಬಟ್ಟೆ ಎಲ್ಲ ಹೆಂಗೆ ಬಿಸಾಕಿದ್ದೀವಿ. ಫುಲ್ ಟ್ರಿಪ್ ಮಿಶಿ 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 ಆ ಕಡೆ ಎಲ್ಲ ಬಟ್ಟೆಗಳೆಲ್ಲ ಏನೇನು ತೊಗೊಂಡು ಬಂದಿದ್ದೀವಿ ಏನೇನಿಲ್ಲ. ಆ್ಯಕ್ಚುಲಿ ಇದು ಗೋವಾ ಶಾಪಿಂಗ. ಸೊ ಇದು ಆ್ಯಕ್ಚುಲಿ ತೊಗೊಂಡಿರೋಂಥದ್ದು ಬ್ಯಾಗ್. ಸುಮ್ಮನೆ ಗೋವಾಗೆ ಹೋಗಿ ಏನಾದರೂ ತೊಗೊಂಬರ್ಬೇಕು ನೆನಪಿರ್ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಅಷ್ಟೇ. ಸಿಕ್ಕಾಪಟ್ಟೆ ಅಂದರೆ ಜಾಸ್ತಿ ಕಾಸ್ಟ್ಲಿ, ಒನ್ನಿಗೆ ತ್ರಿಬಲ್ ಹಾಗೆ ರೇಟಲ್ಲಿ. ಸೊ ಈ ಒಂದು ಬ್ಯಾಗಿಗೆ ನಾವು 700 ರುಪೀಸ್ ಕೊಟ್ಟು ಬ್ಯಾಗ್ ತೊಗೊಂಡು ಬಂದಿದ್ದೀವಿ. 700 ರುಪೀಸ್ ಬ್ಯಾಗ್. ಸೊ ಆಶ್ಲಿಗೋಸ್ಕರ ತಗೊಂಡಿರೋದು, ಅವ್ರ ಅಜ್ಜಿ ಕೊಡಿಸಿರೋದು ಇದು ಬ್ಯಾಗಿಗೆ. ಸೊ ನಾವು ಇದು ಯಾಕೆ ಇಷ್ಟು ಕೊಟ್ಟು ತೊಗೊಂಡ್ವಿ ಅಂತ ನೀವು ಅನ್ಕೋಬೋದು. ಸೊ ಈ ಫ್ಲವರ್ಗೋಸ್ಕರನೇ ಇಷ್ಟಪಟ್ಟು ತೊಗೊಂಡಿರೋದು. ಎಷ್ಟು ಕ್ಯೂಟಾಗೈತಿ ನೋಡಿರಿ, ಸೂಪರ್ ಕ್ಯೂಟ್. ಸೊ ತುಂಬ ಕ್ಯೂಟಾಗೈತಿ. ಸೊ ಇಷ್ಟ ಆಯಿತು. ಸೊ ಹಂಗಾಗಿ ಈ ಒಂದು ಬ್ಯಾಗ್ ತೊಗೊಂಡ್ವಿ. ಅದಾದಮೇಲೆ ಇದು ಒಂದು ಆಂಟಿ ಸುಮ್ಮನೆ ಚೆನ್ನಾಗಿ ಅನಿಸ್ತಂತೇಳಿ ತೊಗೊಂಡಿದ್ದಾರೆ. ಇದರಲ್ಲೇ ಗ್ರೀನ್ ಅದು ಇದು ಇತ್ತು, ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ. ಇದೇ ಇಷ್ಟ ಆಗೈತಿ. ಒಂದು ಜಿಪ್ ಸುಮ್ಮನೆ ಎಲ್ಲಿಗಾದರೂ ಹೊರಗಡೆ ಹಿಂಗೆ ಹೋದರೆ ಇಟ್ಕೊಂಡು ಹೋಗೋಕ್ಕೆ ಅಂತೇಳಿ ಆಂಟಿ ಇದೊಂದು ಬ್ಲ್ಯಾಕ್ ಕಲರ್ ಒಂದು ಬ್ಯಾಗ್ ತೊಗೊಂಡ್ರು. ಸೊ ಈ ಥರ ಇದೆ. ಇದ್ರ ಮೇಲೆಲ್ಲ ಎಲಿಫೆಂಟ್ ಅದು ಇದು. ಸೊ ಎಲಿಫೆಂಟದು ಒಂದು ಚಿತ್ರಗಳನ್ನ ನೋಡಿನೇ ಆಂಟಿ ಇಷ್ಟಪಟ್ಟು ಈ ಒಂದು ಬ್ಯಾಗ್ ತೊಗೊಂಡಾರೆ. ಇದು ಆಂಟಿಗೆ, ಇದು ಆಶ್ಲಿಗೆ ತೊಗೊಂಡಿದ್ದಾರೆ. ಸೊ ಮೇಯ್ನ್ ಗೋವಾ ಸ್ಪೆಷಲ್ ಇಯರ್ ರಿಂಗ್ಸ್. ಸೊ ಇದು ಚಿಕ್ಕವಳಿದ್ದಾಗ ನಮ್ಮಪ್ಪ ಒಂದ್ಸಲ ಗೋವಾಗೆ ಹೋದಾಗ ತೊಗೊಂಡು ಬಂದಿದ್ರು. ಆಮೇಲೆ ಬಂಟಿನೂ ಅದಕ್ಕಿಂತ ಮುಂಚೆ ಕೊಟ್ಟಿದ್ದ